ಕೆಳ ಕಾದಂಬರಿಯಲ್ಲಿ ರವಿ ಬೆಳಗೆರೆಯವರ ನೀ ಹಿಂಗ ನೋಡಬೇಡ ನನ್ನ. ಬನ್ನಿ ಸ್ನೇಹಿತರೆ, ಕೇಳೋಣ. ಜೊತೆಗೆ ಬಂದಿದ್ದ ವಳ್ಳಿ ಕೊನೆಯ ಬಾರಿಗೆಂಬಂತೆ ತಿರುಗಿ ನೋಡಿ ಕೈ ಬೀಸಿ ತನ್ನ ಮನೆಯ ಕಾಂಪೌಂಡಿನೊಳಕ್ಕೆ ಕಾಲಿಟ್ಟು ಕಣ್ಮರೆಯಾಗುತ್ತಿದ್ದಂತೆಯೇ ವಾಚು ನೋಡಿಕೊಂಡಳು ಶ್ರಾವಣಿ. 7:05 ಆಕಾಶದಲ್ಲಿ ದೊಡ್ಡ ಮೋಡವೊಂದು ಪುಟ್ಟ ಪುಟ್ಟ ಮೋಡಗಳನ್ನೆಲ್ಲ ನುಂಗಿ ದೊಡ್ಡ ಮಳೆಗೆ ಅಣಿಯಾಗುತ್ತಿದೆ. ಯಾವ ಹೊತ್ತಿಗಾದರೂ ಸುರಿಯಬಹುದೋ ಧೋ ಮಳೆ. ಅಮ್ಮನಿಗೊಂದು ಫೋನ್ ಮಾಡಿ ಕಾರು ಕಳಿಸುವಂತೆ ಕೇಳಲ. ತಂದಿರುವ ಕೈನೆಟಿಕ್ಕನ್ನು ವಳ್ಳಿಯ ಮನೆಯಲ್ಲಿ ನಿಲ್ಲಿಸಬಹುದು. ನಾಳೆ ಕಾಲೇಜು ಮುಗಿಸಿಕೊಂಡು ವಾಪಸ್ ಬರುವಾಗ ಒಯ್ದರಾಯಿತು. ಏನಿಲ್ಲವೆಂದರೂ ವಳ್ಳಿಯ ಬನಶಂಕರಿ ಮನೆಯಿಂದ ಸದಾಶಿವನಗರಕ್ಕೆ ತಲುಪುವುದಕ್ಕೆ 25 ನಿಮಿಷದ ಹಾದಿ. ಎಷ್ಟೇ ವೇಗವಾಗಿ ಕೈನಿಯ ಆಕ್ಸೆಲೇಟರ್ ತಿರುವಿದರೂ ಅರ್ಧ ದಾರಿಯಲ್ಲಿ ಮಳೆಗೆ ಸಿಕ್ಕರೆ ಇಲ್ಲದ ಫಜೀತಿ. ಅಮ್ಮನಿಗೊಂದು ಫೋನ್ ಮಾಡಿ ಕಾರ್ ಕಳಿಸುವಂತೆ ಹೇಳೋದೇ ಸರಿ ಅನ್ನಿಸಿತು. ಅದರ ಮರುಕ್ಷಣವೇ ಮಳೆಗೆ ಸಿಕ್ಕಿ ತುಂಬ ದಿನಗಳಾದವು ಎಂಬುದು ನೆನಪಾದಂತಾಗಿ ಕೈನಿಯ ಸ್ಟಾರ್ಟ್ ಬಟನ್ ಅದುಮಿದವಳೆ ಗಾಡಿ ಗುರ್ರೆನ್ನಿಸಿದಳು. ಆಗಬಿತ್ತು ಅವಳ ಹಣೆಯ ಮೇಲೊಂದು ಮಳೆಯ ದೊಡ್ಡ ಹನಿ. ಲಾಲ್ಬಾಗ್ ಹತ್ತಿರಕ್ಕೆ ಬರುವ ಹೊತ್ತಿಗಾಗಲೇ ಪೂರ್ತಿ ಕತ್ತಲು. ಜೆ.ಸಿ. ರೋಡ್ ದಾಟಿದವಳ ಪಲ್ಲು ಮತ್ತು ಚೂಡಿಯ ಟಾಪ್ ತೊಯ್ದು ಮಳೆಯ ಹೊಡೆತಕ್ಕೆ ಕಣ್ಣು ಕಿರಿದಾಗತೊಡಗಿದ್ದವು. ಪಲ್ಲವಿ ಸರ್ಕಲ್ಗೆ ಕಣ್ಣು ತಗುಲಿಸಿ ಕಬ್ಬನ್ ಪಾರ್ಕಿನೊಳಕ್ಕೆ ನುಗ್ಗಿದವಳು ಲೈಬ್ರರಿಯ ಕೆಂಪು ಕಟ್ಟಡದ ಬಳಿಗೆ ಬರುವ ಹೊತ್ತಿಗೆ ದೊಡ್ಡ ಮಳೆಗೆ ಸಿಕ್ಕಿಬಿಟ್ಟಿದ್ದಳು. ಹೊರಟು ತಪ್ಪು ಮಾಡಿದೆನಾ ಹಾಗಂತ ಕೇಳಿಕೊಂಡಳಾದರೂ ಅದಕ್ಕೆ ಉತ್ತರ ಹುಡುಕುವ ವ್ಯವಧಾನವಿರಲಿಲ್ಲ. ಬೀಳುತ್ತಿದ್ದ ಬಿರುಮಳೆಗೆ ದೀಪಗಳೆಲ್ಲ ಹೋಗಿ ಕಬ್ಬನ್ ಪಾರ್ಕಿನಲ್ಲಿ ಮಹಾ ತಿಮಿರ. ಸೀಳಿಕೊಂಡರೂ ಕಣ್ಣು ಕಾಣುತ್ತಿಲ್ಲ. ಕೈನೆಟಿಕ್ಕಿನ ಹೆಡ್ ಲೈಟು ಚಿಮ್ಮುತ್ತಿರುವ ಬೆಳಕು ಬಿರುಮಳೆಯಲ್ಲೇ ಲೀನವಾಗಿ ಹೋಗುತ್ತಿದೆ. ತನ್ನ ಕೈನಿಯದೊಂದು ಬೆಳಕು ಬಿಟ್ಟರೆ ಕಬ್ಬನ್ ಪಾರ್ಕಿಡೀ ನಿರ್ಮಾನುಷ. ಮಳೆಯ ರಾತ್ರಿಗಳಲ್ಲಿ ಕಬ್ಬನ್ ಪಾರ್ಕು ಇಷ್ಟು ಭಯಾನಕವಾಗಿರುತ್ತದಾ ಅಂದುಕೊಂಡಳು. ಸೆಂಟ್ರಲ್ ಲೈಬ್ರರಿಯ ಕೆಂಪು ಕಟ್ಟಡದ ವರಾಂಡದಲ್ಲಿ 10 ನಿಮಿಷ ನಿಂತಿದ್ದು ಮಳೆ ಕೊಂಚ ಕಡಿಮೆಯಾದ ಮೇಲೆ ಹೊರಡುವುದೇ ಸರಿ ಎಂಬ ನಿರ್ಧಾರಕ್ಕೆ ಬರುವಷ್ಟರಲ್ಲಿ ಅವಳ ಕೈನಿ ಕೆಂಪು ಕಟ್ಟಡದ ಪೋರ್ಟಿಕೋದಲ್ಲಿ ನಿಂತಿತ್ತು. ಹೊರಗೊಂದು ಕಾರು ನಿಂತಿದೆ ಅಂದಮೇಲೆ ಲೈಬ್ರರಿಯಲ್ಲಿ ಯಾರೋ ಇದ್ದಿರಬೇಕು. ಕಾರಿನೆದರು 2 ಸೈಕಲ್ಲು, 1 ಬೈಕು. ಕೈನಿಯನ್ನು ನಿಲ್ಲಿಸಿ ಇಂಜಿನ್ ಆಫ್ ಮಾಡುತ್ತಿದ್ದಂತೆಯೇ ಹೆಡ್ಲೈಟು ಕಣ್ಮುಚ್ಚಿ ದೊಡ್ಡ ಕತ್ತಲು ಆವರಿಸಿಕೊಂಡಂತಾಯಿತು. 2 ನಿಮಿಷದೊಳಗೆ ಕಣ್ಣು ಕತ್ತಲೆಗೆ ಹೊಂದಿಕೊಳ್ಳುತ್ತಿದ್ದಂತೆಯೇ ಅವಳು ದಡಬಡಿಸದೆ ನಡೆದು ಹೋಗಿ ಲೈಬ್ರರಿಯ ಕಾರಿಡಾರ್ನಲ್ಲಿ ನಿಂತಳು. ಕಬ್ಬನ್ ಪಾರ್ಕಿನ ಗಾಢಾಂಧಕಾರದೊಳಕ್ಕೆ ದೊಡ್ಡ ಮಳೆ ಸುರಿಯುತ್ತಲೇ ಇತ್ತು. ಅವತ್ತು ತಾರೀಖು ಜುಲೈ 3, 1998. ನಾಳೆ ಅಮ್ಮನ ಬರ್ತ್ಡೇ. ಹಾಗಂತ ನೆನಪಾಗುತ್ತಿದ್ದಂತೆಯೇ ಅದೊಂದು ವಿಲಕ್ಷಣ ಭಾವ ಅವಳನ್ನು ಆವರಿಸಿಕೊಂಡು ಬಿಟ್ಟಿತು. ಸಾಯಂಕಾಲವೇ ನೆನಪಾಗಿದ್ದರೆ ವಳ್ಳಿಯ ಜೊತೆಗೆ ಹೋಗಿ ಗಾಂಧಿ ಬಜಾರ್ದಿಂದ ಅಮ್ಮನಿಗೇನಾದರೂ ಗಿಫ್ಟ್ ತರಬಹುದಾಗಿತ್ತು. ಅಪ್ಪ ತಂದಿರುತ್ತಾನಾ? ಅಸಲು ಅಪ್ಪನಿಗೆ ನಾಳೆ ಅಮ್ಮನ ಬರ್ತ್ಡೇ ಎಂಬುದು ನೆನಪಿರುತ್ತದ? ಕಡೆ ಪಕ್ಷ ಅಮ್ಮನಿಗಾದರೂ ನೆನಪಿರುತ್ತದ? ಬೆಳಗ್ಗೆ ಅವಳಿಗಿಂತ ಬೇಗ ಎದ್ದು ಸದಾಶಿವನಗರದ ತುದಿಯಲ್ಲಿರುವ ಪುಟ್ಟ ಗುಡಿಯಲ್ಲಿ ಅಮ್ಮನಿಗೊಂದು ಅರ್ಚನೆ ಮಾಡಿಸಿಕೊಂಡು ಬಂದು ಕುಂಕುಮ ಪ್ರಸಾದ ಕೊಡಬೇಕು. ಅಮ್ಮ ತಿಂಡಿ ಮಾಡೋದ್ರೊಳಗೆ ಮಲ್ಲೇಶ್ವರಕ್ಕೆ ಬಂದು ಒಂದು ಗಿಫ್ಟು, 2 ಮೊಳ ಮಲ್ಲಿಗೆ ಮತ್ತು ಅಮ್ಮನಿಗಿಷ್ಟವಾಗುವ ಒಂದು ಪುಸ್ತಕ ತಂದು ತೀರಾ ಕಾಲೇಜಿಗೆ ಹೊರಡುವ ಮುನ್ನ ಅದೆಲ್ಲವನ್ನು ಅಮ್ಮನ ಕೈಗಿಟ್ಟು ಅವಳಿಗೊಂದು ಸರ್ಪ್ರೈಸ್ ಕೊಡಬೇಕು. ಎಷ್ಟನೇ ಬರ್ತ್ಡೇ ಅಮ್ಮನದು? 47ನೇಯದ? ಒಳಗಡೆ ನಿಂತುಕೊಳ್ಳಮ್ಮ, ಮಳೆ ಒಯ್ತಾಯಿತೆ. ಲೈಬ್ರರಿಯ ವರಾಂಡದಿಂದ ಈಚೆಗೆ ಬಂದ ಮಧ್ಯವಯಸ್ಕನೊಬ್ಬ ತಣ್ಣನೆಯ ದನಿಯಲ್ಲಿ ಹೇಳಿದ್ದ. ಬೆಳಕಿನ ಕುರುಹು ಕೂಡ ಇಲ್ಲದೆ ಕಾರ್ಗತ್ತಲಲ್ಲಿ ಮೊಳಗಿದಂತಿದ್ದ ಲೈಬ್ರರಿಯ ಕಟ್ಟಡದೊಳಕ್ಕೆ ಹೋಗುವುದಕ್ಕಿಂತ ಕಾರಿಡಾರ್ನಲ್ಲಿ ನಿಂತು ಮಳೆ ನೋಡುವುದೇ ಚಂದವೆನ್ನಿಸಿತು ಶ್ರಾವಣಿಗೆ. ಅವನು ತೊಟ್ಟ ದಿರಿಸು, ಆಡುತ್ತಿದ್ದ ಮಾತು, ತಲೆಯ ಮೇಲಿನ ಟೋಪಿ ಎಲ್ಲ ನೋಡಿದರೆ ಲೈಬ್ರರಿಯ ಪ್ಯೂನ್ನಂತೆ ಕಂಡಿದ್ದ.
ಅವನು ಇನ್ನೆರಡು ಸಲ ಹಾಗೆ ಒತ್ತಾಯಿಸಿದಾಗ ಸ್ಪಷ್ಟ ದನಿಯಲ್ಲಿ, ನಾನಿಲ್ಲೇ ನಿಂತಿರ್ತೀನಿ, ಇಲ್ಲೇ ಚೆನ್ನಾಗಿದೆ ಎಂಬ ದೃಢವಾದ ಉತ್ತರ ನೀಡಿ ಮಳೆಯ ಕಡೆಗೆ ಮುಖ ತಿರುಗಿಸಿದ್ದಳು ಶ್ರಾವಣಿ. ಹಾಗೆ ಲೈಬ್ರರಿಯ ಪ್ಯೂನ್ ಅವಳನ್ನು 2-3 ನಿಮಿಷಗಳ ಮಟ್ಟಿಗೆ ಎಂಗೇಜ್ ಮಾಡುವಷ್ಟರಲ್ಲೇ ಒಂದು ಅಸ್ಪಷ್ಟ ಆಕೃತಿ ಅವಳ ಕೈನೆಟಿಕ್ ಬಳಿಗೆ ನಡೆದು ಹೋಯಿತು. ಕ್ಷಣಾರ್ಧದಲ್ಲಿ ಕೈನಿಯ ಸೀಟಿನಡಿಯಲ್ಲಿದ್ದ ಬೀಗ ತೆರೆದು ಅದರ ಬಾಕ್ಸ್ನೊಳಕ್ಕೆ ಅದೇನೋ ವಸ್ತು ಅತ್ಯಂತ ಜಾಗರೂಕತೆಯಿಂದ ಇರಿಸಿ ಕಬ್ಬನ್ ಪಾರ್ಕಿನ ಮಹಾ ತಿಮಿರದೊಳಕ್ಕೆ ಲೀನವಾಯಿತು. ಶ್ರಾವಣಿಗೆ ಶಾಕ್ ಆಗಬೇಕಿತ್ತು, ಆಗಲಿಲ್ಲ. ವಳ್ಳಿಯ ಮನೆಯಿಂದ ಹೊರಟವಳು ಕೈನಿಯ ಸೀಟಿನಡಿ ಇರುವ ಬಾಕ್ಸ್ನಲ್ಲಿ ರೈನ್ ಕೋಟ್ ಏನಾದರೂ ಇಟ್ಟು ಮರೆತಿದ್ದೇನಾ ಎಂಬ ಅನುಮಾನ ಬಂದು ಅದನ್ನು ತೆರೆದು ನೋಡಿದ್ದಳು. ಆಗ ಅದರಲ್ಲಿ ಈ ಪ್ಲಾಸ್ಟಿಕ್ ಚೀಲವಿರಲಿಲ್ಲ. ಅದರಲ್ಲಿ ಪುಟ್ಟದೊಂದು ಕಡುಗೆಂಪನೆಯ ಬಾಕ್ಸ್ ಇರಲಿಲ್ಲ. ಬಾಕ್ಸ್ನಲ್ಲಿ ಫಳಫಳಿಸುವ ಹರಳಿನ ಚಿನ್ನದ ಉಂಗುರವಿರಲಿಲ್ಲ. ಹೆಂಗಸರು ಧರಿಸುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪತ್ರವಿರಲಿಲ್ಲ. ಶ್ರಾವಣಿ, ನಾಳೆ ನಿನ್ನ ತಾಯಿಯ ಬರ್ತ್ಡೇ. ಗಿಫ್ಟ್ ಖರೀದಿಸುತ್ತೀಯೇನು ಅಮ್ಮನಿಗಾಗಿ ಅಂತ ನೋಡಿದೆ. ಆ ಸುಳಿವು ಕಾಣಿಸಲಿಲ್ಲ. ನಿನ್ನ ಪರವಾಗಿ ತಂದಿಟ್ಟಿದ್ದೇನೆ. ಬೆಳಗ್ಗೆ ಎದ್ದು ಅಮ್ಮನಿಗೆ ಕೊಡು. ಬರ್ತ್ಡೇ ದಿವಸ ಎಂಥ ತಾಯಿಯು ಕೆಲವು ಕ್ಷಣಗಳ ಮಟ್ಟಿಗೆ ಮಗಳಾಗ ಬಯಸುತ್ತಾಳೆ. ಬಿ ಹರ್ ಮದರ್ ಫಾರ್ ಅ ವೈಲ್. ಅಂಥದ್ದೊಂದು ಸಂತೋಷ ಆಕೆಯ ಕಣ್ಣುಗಳಲ್ಲಿ ಮಿನುಗಿ ಎಷ್ಟು ವರ್ಷಗಳಾಗಿವೆಯೋ. ನನ್ನ ಹೆಸರು ಶಿಶಿರ್ ಚಂದ್ರ ಎಂದು ಬರೆದು ಸಹಿ ಮಾಡಿದ್ದ. ಕೋಣೆಗೆ ಬಂದು ಬಟ್ಟೆ ಬದಲಿಸಿಕೊಂಡು ತೊಯ್ದು ತೊಪ್ಪೆಯಾಗಿದ್ದ ತಲೆಗೂದಲನ್ನು ಡ್ರೈಯರ್ನಿಂದ ಒಣಗಿಸಿಕೊಂಡು ತುಂಬ ವ್ಯವಧಾನದಿಂದ ತನ್ನ ಮಂಚದ ಮೇಲೆ ಕುಳಿತು ಆ ಪತ್ರ ಓದಿಕೊಂಡಿದ್ದಳು ಶ್ರಾವಣಿ. ಈ ವಿಷಯವನ್ನು ತಕ್ಷಣ ವಳ್ಳಿಗೆ ಹೇಳಬೇಕು ಅನ್ನಿಸಿತು. ಒಂದೇ ಸಾಯಂಕಾಲ 3 ಅಚ್ಚರಿಗಳನ್ನು ನೀಡಿದ್ದ ಶಿಶಿರ್. ಮೊದಲನೆಯದು, ನಾಳೆ ಅಮ್ಮನ ಬರ್ತ್ಡೇ ಎಂಬುದು ಅವನಿಗೆ ಹೇಗೆ ಗೊತ್ತಾಯಿತು? ಎರಡನೆಯದು, ಲೈಬ್ರರಿಯ ಕಾರಿಡಾರ್ನಲ್ಲಿ ಸ್ಕೂಟರ್ಗೆ ಅನತಿ ದೂರದಲ್ಲಿ ನಿಂತಿದ್ದ ತನಗೆ ಚಿಕ್ಕದೊಂದು ಸುಳಿವು ನೀಡದಂತೆ ಆ ಪ್ಲಾಸ್ಟಿಕ್ ಚೀಲವನ್ನು ಸ್ಕೂಟರ್ನ ಸೀಟಿನಡಿಯ ಬಾಕ್ಸಿಗೆ ಅವನು ಸೇರಿಸಿದ್ದು ಹೇಗೆ? ಮೂರನೆಯದು ನಿಜಕ್ಕೂ ಶ್ರಾವಣಿಯನ್ನು ದಿಗಲಿಗೆ, ಚಡಪಡಿಕೆಗೆ, ಅದೊಂದು ತೆರನಾದ ಅಭದ್ರತೆಗೆ ಈಡು ಮಾಡಿತ್ತು. ಅಮ್ಮನ ಕಣ್ಣುಗಳಲ್ಲಿ ಸಂತೋಷವೊಂದು ಮಿನುಗಿ ಅದೆಷ್ಟು ವರ್ಷಗಳಾಗಿವೆಯೋ ಎಂಬ ವಾಕ್ಯ. ಅಮ್ಮ ಸಂತೋಷವಾಗಿಲ್ಲವೆಂಬ ಸಂಗತಿ ಅವನಿಗೆ ಗೊತ್ತಾದದ್ದು ಹೇಗೆ? ಇನ್ನು ಏನೇನು ಗೊತ್ತಿದೆಯೋ? ಸಣ್ಣಗೆ ಬೆನ್ನ ಮೂಳೆಯಾಳದಿಂದ ಎದ್ದ ನಡುಕ ಭರಿಸಲಾಗದೆ ಒಮ್ಮೆ ಬೆಚ್ಚಿ ಬಿದ್ದವಳಂತೆ ಮೈ ಕೊಡವಿಕೊಂಡಳು. ಮೂರನೆಯದರ ವಿವರಗಳನ್ನು ತಾನು ವಳ್ಳಿಯ ಮುಂದೆ ಹಂಚಿಕೊಳ್ಳಲಾರೆ ಅನ್ನಿಸಿತು. ಶಿಶಿರ್ ಚಂದ್ರನದೊಂದು ಅಸ್ಪಷ್ಟ ಚಿತ್ರ ಅವಳೆದುರಿಗೆ ಕದಲಿ ಮರೆಯಾದಂತಾಯಿತು. ತಲೆಗೂದಲನ್ನು ದಿಂಬಿಗೆ ಹರವಿ ಅಂಗಾತ ಮಲಗಿಕೊಂಡಳು ಶ್ರಾವಣಿ. ಕೆಲಸದ ಹೆಂಗಸು ಕೋಣೆಗೆ ತಂದಿಟ್ಟ ಊಟವನ್ನು ಒಬ್ಬಳೇ ಮಾಡಿ ಮುಗಿಸಿ ಕೊಂಚ ಹೊತ್ತು ಟಿವಿ ನೋಡುತ್ತಾ ಕುಳಿತಿದ್ದಳು. ಜೂಗರಿಗೆ ಬಂದಂತಾಗಿ ಕೋಣೆಯ ದೀಪಗಳನ್ನೆಲ್ಲ ಆರಿಸಿ ಮಲಗಲು ಅನುವಾದಳು. ಹೊರಗೆ ದೊಡ್ಡ ಮಳೆಯ 2ನೇ ಆವೃತ್ತಿ ಆರಂಭವಾಗಿತ್ತು. ಸಂಜೆ ಬೀಳಲು ಶುರುವಾದ ಮಳೆ ಬೆಳಗಿನ ತನಕ ನಿಲ್ಲಲಿಕ್ಕಿಲ್ಲ ಅನ್ನಿಸಿತು. ತೆರೆದಿಟ್ಟ ಕಿಟಕಿಯೊಳಗಿನಿಂದ ಮಳೆಯ ಇರುಚಲು ಬಡಿದೀತೆನ್ನಿಸಿ ಕಿಟಕಿಯ ಬಳಿಗೆ ಹೋದವಳಿಗೆ ಆಲ್ಮೋಸ್ಟ್ ನಿಗ್ರಹಿಸಿಕೊಳ್ಳಲಾಗದಂತಹ ಉದ್ಗಾರದಂತಹ ಕೇಕೆಯೊಂದು ಗಂಟಲಿಗೆ ಬಂದು ಬಿಟ್ಟಿತು. ಅಲ್ಲಿ ಶಿಶಿರ್ ನಿಂತಿದ್ದ. ಶ್ರಾವಣಿಯ ಬಂಗಲೆಯಿಂದ ಅನತಿ ದೂರದ ಬಯಲಿನಲ್ಲಿ ಧೋ ಸುರಿಯುವ ಪ್ರಚಂಡ ಮಳೆಯಲ್ಲಿ ಆವರಿಸಿಕೊಂಡ ಕತ್ತಲಲ್ಲಿ ನೆಲದೊಳಗಿನಿಂದ ಉದ್ಭವವಾದವನಂತೆ ದೃಢವಾಗಿ ಕಾಲೂರಿ ನಿಂತು ಬಿಟ್ಟಿದ್ದ. ಬೀಸುತ್ತಿದ್ದ ಹೋರುಗಾಳಿಗೆ ಅವನು ತೊಯ್ದ ಅಂಗಿ ಪಟಪಟಿಸುತ್ತಿತ್ತು. ತಲೆಗೂದಲು ತೊಯ್ದು ತೊಪ್ಪೆಯಾಗಿ ಮಲಗಿದ್ದವು. ಅವನ ಏಕಾಗ್ರತೆಯೆಲ್ಲ ಹೆಪ್ಪಾಗಿ ನೋಟವಾಗಿ ಬಿಟ್ಟಿದೆ ಏನೋ ಎಂಬಂತೆ ಶ್ರಾವಣಿಯ ಕೋಣೆಯ ಆ ಕಿಟಕಿಯ ಕಡೆಗೆ ನೋಡುತ್ತಿದ್ದ. ಒಂದು ಮಿಂಚು ಕ್ಷಣಾರ್ಧದ ಮಟ್ಟಿಗೆ ಅವನ ಮೈಗೆಲ್ಲ ಬೆಳಕು ಚೆಲ್ಲಿ ಮಾಯವಾಗಿತ್ತು. ಅವನು ಶ್ರಾವಣಿಯೆಡೆಗೆ ಕೈ ಬೀಸಿದ. ರಪ್ಪನೆ ಕಿಟಕಿಯ ಕದವೆಳೆದುಕೊಂಡು ಅದರ ಗಾಜು ಕೂಡ ಮುಚ್ಚಿ ಹೋಗುವಂತೆ ಭಾರವಾದ ಕರ್ಟನ್ ಎಳೆದುಕೊಂಡು ಬಿಟ್ಟಳು ಶ್ರಾವಣಿ. ಕೆಳಗೆ ಪೋರ್ಟಿಕೋದಲ್ಲಿ ಅಪ್ಪನ ಕಾರು ಬಂದು ನಿಂತ ಸದ್ದು ಕೇಳಿಸಿತು.
ಆತ ಈ ಹೊತ್ತಿನಲ್ಲಿ ಮಾತನಾಡಿಸಬಲ್ಲ ಸ್ಥಿತಿಯಲ್ಲಿ ಇರುವುದಿಲ್ಲವೆಂದು ಗೊತ್ತಿದ್ದುದರಿಂದ ಶ್ರಾವಣಿ ಸುಮ್ಮನಾದಳು. ಅವಳಿಗೆ ಆ ರಾತ್ರಿ ತುಂಬ ಹೊತ್ತು ನಿದ್ರೆ ಬರಲಿಲ್ಲ. ಹೊರಗೆ ಮಳೆ ಸುರಿಯುತ್ತಲೇ ಇತ್ತು. ರಾತ್ರಿಯ 3ನೇ ಜಾವದಲ್ಲಿ ಎದ್ದು ಹೋಗಿ ಕಿಟಕಿಗಳಿಗೆ ಹಾಕಿದ್ದ ಭಾರವಾದ ಕರ್ಟನ್ ಒಮ್ಮೆ ಸರಿಸಿ ನೋಡಿದಳು. ಶಿಷ್ಯ ಅಲ್ಲಿರಲಿಲ್ಲ. ಆದರೆ ಮಾರನೆಯ ಬೆಳಗ್ಗೆ ಅವನು ಮಲ್ಲೇಶ್ವರದ ರಸ್ತೆಯ ತಿರುವಿನಲ್ಲಿ ಇದಿರಾಗಿದ್ದ. ತುಟಿಯಲ್ಲಿ ಸ್ನೇಹ ಸೂಸುವ ಸಣ್ಣನಗೆ. ಕೈನಿಯ ಮೇಲೆ ವೇಗವಾಗಿ ಬಂದವಳೆಡೆಗೆ ನಿರೀಕ್ಷೆಯ ಕಣ್ಣುಗಳಿಂದ ನೋಡಿದ. ಕೈನಿಯ ಅಬ್ಬರ ಇಳಿಮುಖವಾಯಿತು. ತಗ್ಗುತ್ತಾ ಬಂದ ವೇಗ ಶಿಷ್ಯರ್ನ ಬಳಿಗೆ ಬರುವ ಹೊತ್ತಿಗೆ ನಿಶ್ಚಲವಾಗಿ ಹೋಯಿತು. ಅವಳು ಕೈನಿಯಿಂದ ಕೆಳಕ್ಕಿಳಿಯಲೂ ಇಲ್ಲ. ಒಂದು ಪ್ಲಾಸ್ಟಿಕ್ ಚೀಲ ಮುಂದಿನ ಕ್ಯಾರಿಯರ್ನಿಂದ ಈಚೆಗೆ ತೆಗೆದವಳೆ ಶಿಷ್ಯರ್ನ ಕೈಗಿಟ್ಟು ಥ್ಯಾಂಕ್ಸ್ ಒಂದೇ ಒಂದು ಪದದೊಂದಿಗೆ ಇಲ್ಲಿಗೆ ಎಲ್ಲವೂ ಮುಗಿದು ಹೋಯಿತು ಎಂಬಂತೆ ಕೈನಿಯ ಆಕ್ಸೆಲೇಟರ್ ತಿರುವಿಕೊಂಡು ಹೊರಟೇ ಹೋದಳು. ಶಿಷ್ಯರ್ ಬರ್ತ್ಡೇ ದಿವಸ ಎಂಥ ತಾಯಿಯು ಕೆಲವು ಕ್ಷಣಗಳ ಮಟ್ಟಿಗೆ ಮಗಳಾಗ ಬಯಸುತ್ತಾಳೆ ಎಂಬ ವಾಕ್ಯವೊಂದನ್ನು ಬಿಟ್ಟರೆ ನಥಿಂಗ್ ಎಕ್ಸೈಟಿಂಗ್. ಆ ವಾಕ್ಯವನ್ನು ಕೂಡ ಎಲ್ಲಿಂದ ಕದ್ದಿದ್ದೆಯೋ. ಐ ಹೇಟ್ ಅಪ್ರಾಮಾಣಿಕತೆ. ಚೈನ್ ಸ್ನ್ಯಾಚರ್ಗಳು ಕೊಟ್ಟ ಗಿಫ್ಟಿನಿಂದ ನನ್ನ ಅಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾಗಿಲ್ಲ. ಶ್ರಾವಣಿ ಎಂಬ ಪತ್ರವನ್ನು ಓದಿ ಮುಗಿಸುತ್ತಿದ್ದಂತೆಯೇ ಶಿಷ್ಯರು ಚಂದ್ರನ ಕಣ್ಣಲ್ಲಿ ನೀರು ಕದಲಿದವು. 3 ವರ್ಷದಲ್ಲಿ ಗೆಲ್ಲಬೇಕಾದ ಮೆಗಾ ಬೆಟ್ ಇವತ್ತೇ ಸೋತೆನಾ? ನೋ, ಹಾಗಾಗಕೂಡದು ಎಂಬ ನಿರ್ಧಾರದೊಂದಿಗೆ ಅವನು ಅವಡುಗಚ್ಚಿ ಮೇಲೆದ್ದ. ಅವತ್ತು ತಾರೀಖು ಜೂನ್ 4, 1998.